ಲೇಡಿ ಅವ್ರ ಅಮ್ಮ ತೆಗೆದು ಆ ಡಸ್ಟ್ಬಿನ್ ಈ ಕಡೆ ಇಟ್ಟರೆ ಸಿಕ್ಕಾಬಡೆ ಸಿಟ್ಟು ಕಿರ್ಚಾಡೋದು, ನೀನು ಡಸ್ಟ್ಬಿನ್ ಯಾಕೆ ಮುಟ್ಟಿದೆ, ಜಸ್ಟ್ ಡಸ್ಟ್ಬಿನ್ 1 ಇಂಚ್ ಆ ಕಡೆ ಇಟ್ಟರೆ. ಇದು ಎಕ್ಸ್ಟ್ರೀಮ್ ಕೇಸ್ ಆಯಿತು. ಮನೆ ಈ ಥರ ಇರಬೇಕು, ಓಕೆ ಫೈನ್, ಚೆನ್ನಾಗಿರ್ಬೇಕು, ನೀಟಾಗಿರ್ಬೇಕು, ಕ್ಲೀನಾಗಿರ್ಬೇಕು. ಬಟ್ ಅದು ಇಲ್ಲಿರೋದು ಅಲ್ಲಿದ್ದರೆ ನನಗೆ ನಿದ್ದೆ ಬರೋಲ್ಲ ಅಂದರೆ ಅದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಲೆವೆಲಲ್ಲಿ ಬರುತ್ತೆ. ಡಾಕ್ಟ್ರ್ ಹೇಳಿದ್ರು, ನೋಡಪ್ಪ ನೀನೆಲ್ಲ ಒಡೆದಾಕ್ತಿಯಂತೆ, ರಿಮೋಟ್ ಎಲ್ಲ ಒಡೆದಾಕಿದ್ಯಂತೆ, ಎಲ್ಲ ಮಾಡಿದ್ಯಂತೆ, ಆ ಥರ ಮಾಡಬೇಡ. ನೆಕ್ಸ್ಟ್ ಟೈಮ್ ಕೋಪ ಬಂದಾಗ TV ರಿಮೋಟ್ ಎಲ್ಲ ಒಡೆದಾಕ್ಬೇಡ. ಒಂದು ಲಿಸ್ಟ್ ಮಾಡು, ನಿಂಗೆ ಕೋಪ ಬಂದಾಗ ನಿಂಗೆ ಏನೇನು ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಅದು ಮಾಡ್ಬೋದು, ಇದನ್ನು ಎಲ್ಲ ಲಿಸ್ಟ್ ಮಾಡಿ ಅದನ್ನು ಮಾಡು. ನೆಕ್ಸ್ಟ್ ಟೈಮ್ ಬಂದು ನನಗೆ ಹೇಳು, ಅರ್ಥ ಆಯ್ತಾ? ಅವನೆಲ್ಲೋ ನೋಡ್ತಾ ಇದ್ದಾನೆ ಹೇಳುವಾಗ, ಅರ್ಥ ಆಯ್ತೇನೋ? ಹಾಂ ಸರ್ ಅರ್ಥ ಆಯ್ತು. ಏನು ಹೇಳಿದೆ ನಾನು? ನೆಕ್ಸ್ಟ್ ಟೈಮ್ ಕೋಪ ಬಂದಾಗ TV ರಿಮೋಟ್ ಮಾತ್ರ ಒಡೆದಾಕಬಾರ್ದು, ಎಲ್ಲ ಒಡೆದಾಕಬೇಕು. ಆ್ಯಂಡ್ ನಿಮಗೆ ಒಂದು ಲಿಸ್ಟ್ ಮಾಡಬೇಕು, ಏನೇನು ಒಡೆದಾಕಿದ್ರೆ ನಿಮಗೆ ತಂದು ಕೊಡಬೇಕು, ಅಷ್ಟೇ ಅಲ್ವಾ ಸರ್? ಒಂದು ರಾಮಬಾಣ ಎಲ್ಲದಕ್ಕೂ ಅನ್ನೋದಿದೆಯಲ್ಲ, ಅದನ್ನು ಹೇಳ್ಬಿಡ್ತೀನಿ ನಾನು ಫಸ್ಟು. ಏನಂದರೆ ಮೊದಲನೇದಾಗಿ ಫಸ್ಟ್ ಅವ್ರ ಮನಸ್ಸನ್ನು ಕೂಲ್ ಮಾಡೋದು ಕಲಿಸ್ಬೇಕು. ಇಟ್ಸ್ ಎಕ್ಸಸೈಸ್. ಅದು ದುಡ್ಡಿದೆಯೋ ದುಡ್ಡಿಲ್ವೋ, ಮನಸ್ಸಿನ ಶಕ್ತಿ ಇದೆಯಲ್ಲ ಅದು ಎಲ್ರಿಗೂ ಫ್ರೀಯಾಗಿ ಸಿಕ್ಕಿದೆ. ಬಡವ ಅಂತ ಅವನು ಕಮ್ಮಿ ಶಕ್ತಿ ಇಲ್ಲ ಮನಸ್ಸಿಂದ, ಅವ್ನು ಯೂಸ್ ಮಾಡೋಕೆ ಅವನಿಗೆ ಐಡಿಯಾನೇ ಇರೋದಿಲ್ಲ. ನನಗೆ ಈ ಶಕ್ತಿ ಇದೆ ಅಂತ ಗೊತ್ತೇ ಇರಲ್ಲ. ಬಟ್ ಗಂಡು ಮಕ್ಕಳು ಹುಡುಗರು ಅಳ್ಳಲ್ಲ, ಹುಡುಗರು ಅಳಬಾರ್ದು ಅಥವಾ ಹುಡುಗರು ಸ್ಟ್ರಾಂಗ್ ಆಗಿರಬೇಕು ಅಂತೆಲ್ಲ 2 ಬಂದ್ಬಿಡುತ್ತೆ ಅದರಲ್ಲಿ. ಸೊ ಹುಡುಗರಿಗೆ ಅದು ಸೊಸೈಟಿ ಎದುರುಗಡೆ ಇಟ್ಸ್ ಅ ಶೇಮ್. ನೀನು ವೀಕು, ನೀನು ಹತ್ರೆ, ನೀನು ಇಮೋಷ್ನಲ್ ಆಗಿರೋಕ್ಕೆ ನೀನು ಗಂಡಸು ಅಂದರೆ ನೀನು ಹಿಂಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದುಬಿಡುತ್ತೆ. ಹೆಂಗ್ಸ್ ಅಂದರೆ ಸಾಫ್ಟ್ ಪಾಪ ಅಂತ ಕಾನ್ಸೆಪ್ಟ್. ಸೊ ಇಲ್ಲೇನಾಗುತ್ತೆ, ಸಮಾಧಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ಶೇಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮೇ ಬಿ ಪೇರೆಂಟ್ಸ್ ಮಾಡ್ಬೋದು, ಮೇ ಬಿ ಸೊಸೈಟಿ ಮಾಡ್ಬೋದು, ಟೀಚರ್ ಮಾಡ್ಬೋದು, ಯಾರೋ ಒಬ್ಬ ಕ್ಲಾಸ್ಮೇಟ್ ಮಾಡ್ಬೋದು. ಹುಡುಗಿ ಅಂತ ಬಂದಾಗ ಯೂಶ್ವಲಿ ಅವಳು ಎಷ್ಟೇ ಇಮೋಷ್ನಲ್ ಆಗಿ ಹತ್ರ ಏನೇ ಮಾಡಿದ್ರು ಅಂತ ಬಿಟ್ಟು ಹೋಗ್ತಾಳೆ. ಅವಳು ಫುಲ್ ಗಟ್ಟಿಯಾಗಿ ನಾನು ನೋಡ್ಕೋಬೇಕು, ನನ್ನ ಗಂಡ, ನನ್ನ ಲೈಫು, ನನ್ನ ಸಂಸಾರ, ನನ್ನ ಮಗು, ಈ ಥರ ಎಲ್ಲ ಬಂದಾಗ ವಿಮೆನ್ ದೇ ವೆರಿ ಫೆರೋಷಿಯಸ್ ಅಂಡ್ ವೆರಿ ಸ್ಟ್ರಾಂಗ್. ಅವರು ನನ್ನ ಗಂಡನಿಗೋಸ್ಕರ ನಾನು ಬಿದ್ದರೂ ಪರವಾಗಿಲ್ಲ ಅಂತ ಫುಲ್ ಧೈರ್ಯದಿಂದ ಎತ್ಕೊಂಡು ಬಿಡ್ತಾರೆ. ಇಟ್ಸ್ ಲೈಕ್ ಇಮೋಷ್ನಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತಾರೆ.